ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಅದು ದುರ್ಗಾ ಮಂತ್ರ. ನಾನು ಯಾಕೆ ಈ ಮಂತ್ರ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನೋಡಿ, ಸುಮಾರು ಜನ ನನ್ನನ್ನು ಕೇಳ್ತಾ ಇರೋದೇನು ಅಂದರೆ, ಶ್ವೇತು, ಎಷ್ಟೊಂದು ಒಡವೆಗಳೆಲ್ಲ ಅಡ ಇಟ್ಟಿದ್ದೀವಿ, ತುಂಬ ಒಡವೆಗಳು ಅಡ ಇಟ್ಟಿದ್ದೀವಿ, ಆದರೆ ಆ ಒಡವೆಗಳನ್ನ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟದ ಪರಿಸ್ಥಿತಿಲಿದ್ದೀವಿ, ತವ್ರ ಮನೆಯಿಂದ ಕೊಟ್ಟಿರೋಂಥ ಎಷ್ಟೋ ಒಡವೆಗಳೆಲ್ಲ ಇಟ್ಟಿದ್ದೀವಿ, ಕಷ್ಟದ ಸಮಯದಲ್ಲಿ ಇಟ್ಟಿದ್ದೀವಿ, ಆದರೆ ಈಗ ಅವನ್ನ ಬಿಡಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಅದನ್ನು ಬಿಡಿಸ್ಕೊಳ್ಳೋಕ್ಕೋಸ್ಕರ ನಾವು ಮತ್ತೆ ಸಾಲ ಮಾಡಬೇಕಾಗುತ್ತೆ. ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸಾಲದ ಮೇಲೆ ಸಾಲ ಇದೆ, ಮನೇಲಿ ನೆಮ್ಮದಿ ಅನ್ನೋದಿಲ್ಲ, ಅದ್ರ ಜೊತೆಗೆ ಸಮಸ್ಯೆಗಳು ಸಾಗರ ಜಾಸ್ತಿ ಇರುತ್ತೆ, ಅಕ್ಕಪಕ್ಕದವ್ರ ಕಾಟ ಇರುತ್ತೆ, ಏನು ಮಾಡಿದ್ರೂ ನಮಗೆ ದುಡ್ಡು ಒದಗ್ತಾ ಇಲ್ಲ, ನಾವು ಏನು ಮಾಡಬೇಕು ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ ಅಂತ ಅನ್ನೋರು, ಖಂಡಿತವಾಗ್ಲೂ ನೀವು ಪ್ರತಿದಿನ ನಾನು ಹೇಳ್ಕೊಡೋ ಅಂಥ ಈ ಮಂತ್ರನ ಖಂಡಿತವಾಗ್ಲೂ ನೀವು ಜಪಿಸಿದ್ದೆ ಆದರೆ 108 ಸರಿ ಪ್ರತಿದಿನ ನೀವು ದೇವರ ಮುಂದೆ ನೀವು ಇದನ್ನು ಹೇಳ್ಕೊಳ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಅಂಥ, ನೀವು ಇಟ್ಟಿರೋ ಅಂಥ ಒಡವೆಗಳೆಲ್ಲ ಖಂಡಿತವಾಗ್ಲೂ ಬಿಡಿಸ್ಕೊಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನೀವು ಏನು ಬೇಡ, ಈ ಮಂತ್ರನ ಪ್ರತಿದಿನ ದುರ್ಗಾದೇವಿ ಮುಂದೆ ನೀವು ಹೇಳ್ತಾ ಹೋಗಬೇಕು. ನೀವು ಪ್ರತಿದಿನ ಸತತ ಅಭ್ಯಾಸ ಮಾಡಿದಾಗ ಮಾತ್ರ ಈ ಮಂತ್ರದ ಉಪಯೋಗ ಖಂಡಿತವಾಗ್ಲೂ ಆಗುತ್ತೆ. ನೋಡಿ, ಆ ಮಂತ್ರ ಬಂದು ಈ ರೀತಿ ಇದೆ: ಭವಾನಿ ಭಾವನಗಮ್ಯ ಭರಣ್ಯ ಕೋಟಾರಿಕ ಪತ್ರಪ್ರಿಯ ಪತ್ರಮೂರ್ತಿ ಸಕಲ ಸೌಭಾಗ್ಯ ದಾಯಿನಿ ಅಂತ ಈ ಮಂತ್ರ. ನೋಡಿ, ಈ ಮಂತ್ರನ ನಾನು ಇಲ್ಲಿ ಬರೆದು ಹಾಕಿದ್ದೀನಿ. 108 ಸರಿ ಪ್ರತಿದಿನ ಹೇಳ್ತಾ ಬನ್ನಿ. ಯಾಕಂದರೆ ಇಲ್ಲಿ ನೀವು ಯಾವುದೇ ರೀತಿ ಪೂಜೆ ಪುನಸ್ಕಾರ ಮಾಡೋಕ್ಕಾಗಲಿಲ್ಲ ಅಂದರೂ ನೀವು ಶ್ರದ್ಧೆಯನ್ನು ಈ ಮಂತ್ರನ ಹೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ, ಜಾದು ರೀತಿ ಕೆಲಸ ಮಾಡುತ್ತೆ. ಅದರಲ್ಲೂ ನೀವು ಈ ಮಂತ್ರ ಹೇಳುವಾಗ ನಾಗಲಿಂಗ ಪುಷ್ಪ ಅಂತ ಸಿಗುತ್ತೆ, ಅದು ಬಂದು ವೈಟ್ ಕಲರಲ್ಲಿರುತ್ತೆ. ಆ ನಾಗಲಿಂಗ ಪುಷ್ಪಗಳು ಹೂವು ಏನಾದರೂ ನಿಮಗೆ ಸಿಕ್ಕಿದ್ದೆ ಆದರೆ ಖಂಡಿತವಾಗ್ಲೂ ಇದನ್ನು ದುರ್ಗಾದೇವಿಗೆ ಅರ್ಪಣೆ ಮಾಡಿ ನೀವು ಕೇಳ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಅದರಲ್ಲೂ ನಿಮಗೆ ಇನ್ನೂ ಒಂದು ಹೂವು ಬರುತ್ತೆ, ಆ ಹೂವು ಬಂದು ನಾಗಸಂಪಿಗೆ ಅಂತ ಸಿಗುತ್ತೆ, ಅದು ವೈಟ್ ಕಲರಲ್ಲಿರುತ್ತೆ. ಆ ಹೂವನ್ನು ನೀವು ತಂದು ಖಂಡಿತವಾಗ್ಲೂ ಪ್ರತಿದಿನ ನೀವು ದೇವರ ಮುಂದೆ ಇಟ್ಟು ನೀವು ಪ್ರಾರ್ಥನೆ ಮಾಡಿ ಈ ಮಂತ್ರನ ನೀವು 108 ಸರಿ ಪ್ರತಿದಿನ ಹೇಳ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂಥ ಸಾಲದ ಸಮಸ್ಯೆಗಳಿರ್ಬೋದು, ಒಡವೆ ಗಿರ್ವಿ ಇಟ್ಟಿರೋಂಥ ಒಡವೆಗಳನ್ನೆಲ್ಲ ನೀವು ಬಿಡಿಸ್ಕೊಬೋದು. ಅಂದರೆ ನಂಬಿಕೆನೇ ಮುಖ್ಯ. ಯಾಕಂದರೆ ನೀವು ಪ್ರಯತ್ನಪಟ್ಟು ಈ ಮಂತ್ರನ ನೀವು 108 ಸರಿ ಪ್ರತಿದಿನ ನೀವು ಹೇಳ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂಥ ಆರ್ಥಿಕ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮಂತ್ರನ ನೋಡಿ, ನಾನು ಫೋಟೋ ತೆಗೆದು ಹಾಕಿದ್ದೀನಿ, ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ. 108 ಸರಿ ಪ್ರತಿದಿನ ಹೇಳಿ. ಅಕಸ್ಮಾತ್ ನಿಮಗೆ ಅತಿ ಶೀಘ್ರವಾಗಿ ಒಡವೆ ಬೇಕು ಅಂದರೆ ಬೆಳಗ್ಗೆನೂ ಹೇಳಿ, ಸಂಜೆನೂ ಹೇಳಿ. 108 ಸರಿ ಈ ಮಂತ್ರನ ಹೇಳ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೇಲಿರೋಂಥ ಕಷ್ಟ ನಿವಾರಣೆ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದು ಸರಳವಾದದ್ದು, ಆದರೆ ನೀವು ಮಾಡಿಕೊಂಡಾಗ ಇದರಿಂದ ಎಂಥ ಒಳ್ಳೆ ಪರಿಣಾಮ ಬೀಳುತ್ತೆ ಅನ್ನೋದು ಅದು ನಿಮಗೆ ಗೊತ್ತಾಗುತ್ತೆ. ಸರಿನಾ ಸ್ನೇಹಿತರೆ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.